ನಮಸ್ಕಾರ ಸ್ನೇಹಿತರೆ, ಮನೋವಿಹಾರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನೀವಿನ್ನೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡದಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಬೇಸಿಗೆ ರಜೆಯಲ್ಲಿ ನಾವೊಂದು ಟೂರ್ ಪ್ಲ್ಯಾನ್ ಮಾಡಿದ್ವಿ. ಹೀಗೆ ಸಾಕ್ತಾ ಇರುವಾಗ ಡ್ರೈವರ್ ಸ್ವಲ್ಪ ರೆಸ್ಟ್ ತಗೊಳ್ಳೋಣ ಅಂತ ಗಾಡಿ ನಿಲ್ಲಿಸಿದ್ರು. ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದ ಸ್ವಾಗತ ಗೋಪುರದಿಂದ ಸ್ವಲ್ಪ ಮುಂದೆ ಸಾಗಿದರೆ ಸಿಗುವುದೇ ಕಾಡು ಮಾಸ್ತಿ ಅಮ್ಮನವರ ಗುಡಿ. ರಸ್ತೆಯ ಬದಿಯಲ್ಲೇ ಈ ದೇವಸ್ಥಾನ ಕಾಣಸಿಗುತ್ತದೆ. ಪ್ರಕೃತಿ ನಿರ್ಮಿತವಾದ ಈ ದೇವಸ್ಥಾನಕ್ಕೆ ಯಾವುದೇ ರೀತಿಯ ಕಟ್ಟಡಗಳಿಲ್ಲ. ಮಂಗಳವಾರ ಹಾಗೂ ಶುಕ್ರವಾರಗಳಂದು ವಿಶೇಷ ಪೂಜೆ ಇರುತ್ತದೆ. ಇಲ್ಲಿನ ವಿಶೇಷತೆ ಎಂದರೆ ಸಂತಾನ ಭಾಗ್ಯ ಇಲ್ಲದವರು ಇಲ್ಲಿ ಬಂದು ಬೇಡಿಕೊಂಡರೆ ಸಂತಾನ ಭಾಗ್ಯ ನೀಡುತ್ತಾಳಂತೆ ಈ ದೇವಿ. ಕಾರ್ಯಸಿದ್ಧಿಯಾದ ನಂತರ ಇಲ್ಲಿ ಹರಕೆ ರೂಪದಲ್ಲಿ ತೊಟ್ಟಿಲುಗಳನ್ನು ಕಟ್ಟಿ ಹೋಗುತ್ತಾರೆ. ನೀವಿಲ್ಲಿ ಕಾಣಬಹುದು. ಅದು ಅಲ್ಲದೆ ಇಷ್ಟಾರ್ಥ ಸಿದ್ಧಿಗಾಗಿ ಕೂಡ ಇಲ್ಲಿ ಜನರು ಭಕ್ತಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತಾರೆ. ಇಲ್ಲಿ ನೀವು ಗಮನಿಸಬಹುದು, ದೂರ ಪ್ರಯಾಣಿಕರು, ನಿತ್ಯ ಪ್ರಯಾಣಿಕರು ತಮ್ಮ ಸುಖಕರ ಪ್ರಯಾಣಕ್ಕಾಗಿ ಇಲ್ಲಿ ಬಂದು ಬೇಡಿಕೊಂಡು ಹರಸಿಕೊಂಡು ಹೋಗುತ್ತಾರೆ. ಇಲ್ಲಿ ಹಲವಾರು ದೇವರುಗಳಿದ್ದು ಭಕ್ತರನ್ನು ಕಾಯುತ್ತಿರುತ್ತಾರೆ. ಇಲ್ಲಿಗೆ ನೀವು ಭೇಟಿ ಕೊಡುವುದಿದ್ದರೆ ಬೆಳಗಿನ ಸಮಯ ಸೂಕ್ತವಾಗಿದೆ ಹಾಗೂ ಬೇಸಿಗೆ ಹಾಗೂ ಚಳಿಗಾಲ ಸೂಕ್ತವಾದ ಸಮಯ ಆಗಿದೆ. ಸ್ನೇಹಿತರೆ, ನೀವು ಕೂಡ ಸಮಯ ಮಾಡಿಕೊಂಡು ಇಲ್ಲಿ ಬಂದು ದೇವರ ದರ್ಶನ ಮಾಡಿ ದೇವರ ಕೃಪೆಗೆ ಪಾತ್ರರಾಗಿ. ನಿಮ್ಮ ಇಷ್ಟ ಸಿದ್ಧಿಯಾದರೆ ಖಂಡಿತವಾಗಿ ಮತ್ತೊಮ್ಮೆ ಬನ್ನಿ, ಹರಕೆ ಅರ್ಪಿಸಿರಿ. ಯಾಕೆಂದರೆ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಹೆಚ್ಚು ತೊಟ್ಟಿಲುಗಳೇ ಕಾಣ್ತವೆ. ಅಂದರೆ ಎಷ್ಟು ಜನರಿಗೆ ಸಂತಾನ ಪ್ರಾಪ್ತಿಯಾಗಿರ್ಬೋದು ಅಲ್ವಾ, ನೀವೇ ಊಹಿಸಿ. ಪ್ರಕೃತಿಯ ನಡುವೆ ಕಾಡಿನಲ್ಲಿ ಇರುವ ಗುಡಿಯಾದ್ದರಿಂದ ಇಲ್ಲಿ ಮನಃಶಾಂತಿಯಂತೂ ಸಿಕ್ಕೇ ಸಿಗುತ್ತೆ. ಇಲ್ಲಿ ಇನ್ನೂ ಹಲವಾರು ಶಕ್ತಿ ದೇವತೆಗಳನ್ನು ನೀವಿಲ್ಲಿ ಕಾಣಬಹುದು ಹಾಗೂ ನಾಗಾರಾಧನೆಯನ್ನು ಕೂಡ ಇಲ್ಲಿ ಕಾಣಬಹುದು. ಒಮ್ಮೆ ನಿಮ್ಮ ಕುಟುಂಬ ಸಮೇತರಾಗಿ ಈ ಗುಡಿಗೆ ಭೇಟಿ ನೀಡಿ. ಅಥವಾ ಕೊಲ್ಲೂರು ಮೂಕಾಂಬಿಕೆಯ ದರ್ಶನ ಮಾಡುವವರಿದ್ದರೆ ಇಲ್ಲಿ ಬಂದು ನೀವು ಇಲ್ಲಿಯ ಗುಡಿಗೆ ಬಂದು ದರ್ಶನ ಪಡೆದು ಹೋಗಬಹುದು. ಖಂಡಿತವಾಗಿ ನಿಮಗೆ ಖುಷಿ ಹಾಗೂ ಮನಃಶಾಂತಿ ಸಿಕ್ಕೇ ಸಿಗುತ್ತೆ. ನಿಮಗೆ ಇಲ್ಲಿ ಬಂದ ಮೇಲೆ ಹೂವು, ಹಣ್ಣು, ಪೂಜಾ ಸಾಮಗ್ರಿಗಳು ಸಿಗುತ್ತದೆ. ಹೆಚ್ಚಿನ ಜನರಿಗೆ ಇಲ್ಲಿ ಒಂದು ಗುಡಿ ಇರುವುದು ಗೊತ್ತೇ ಇರುವುದಿಲ್ಲ. ಹಾಗಾಗಿ ನಿಮ್ಮ ಸ್ನೇಹಿತರಿಗೆ, ಪರಿಚಯದವರಿಗೆ ಇದನ್ನು ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.